ನೀವು ನಿಮ್ಮ ಮೈತ್ರಿ ಪಕ್ಷ ಅಂತ ಹೇಳಿ ಕುಮಾರಸ್ವಾಮಿ ಅವ್ರ ಮೇಲೆ ಈಗ ಮಾತಾಡಲ್ವಾ ಅಂತ ಅವ್ರ ಕ್ವಶನ್. ಮೈತ್ರಿ ಹೇಳಿದ್ದಾರೆ ಅನ್ಬಿಟ್ಟು ನೀವು ಮಾತಾಡಬೇಕು. ಅಕ್ರಮ ಆಗಿದ್ರೆ ಚರ್ಚೆ ಮಾಡಲಿ, ತನಿಖೆ ಮಾಡಲಿ ಅಂತ ಹೇಳ್ತಾ ಇದ್ದೇವಲ್ಲ. ಬಿಜೆಪಿ ಅವರು ಹೇಳಿದ್ದೇವೆ, JDS ಅವರು ಹೇಳಿದ್ದೇವಲ್ಲ. ಇದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರಲ್ಲ. ಓಕೆ, ಅಂದರೆ CM ಅವರನ್ನೇ ಹೇಳ್ತಾ ಇದ್ರು, ನಾನು ಏನಪ್ಪ ಅಕ್ರಮ ಮಾಡಿದ್ದೀನಿ, 40 ವರ್ಷಗಳ ರಾಜಕೀಯ ಜೀವನ ಇದು. ಒಂದು ಅವರ ಸಹೋದರರ ಕಡೆಯಿಂದ ನನ್ನ ಪತ್ನಿಗೆ ಗಿಫ್ಟೀಡಾಗಿ ಬಂದಿರತಕ್ಕಂಥ ಪ್ರಾಪರ್ಟಿ ಅದು. ನಮ್ಮದು ಲ್ಯಾಂಡ್ ಇತ್ತಲ್ಲಿ ಕುಮಾರಸ್ವಾಮಿ ಅವರ ಸೈಟ್ ತೊಗೊಂಡಿರೋದು. ಯಾವ ಬಡವರು ಕುಮಾರಸ್ವಾಮಿ ಅವರು? ಯಾವ ಬಡವರು ಅವರಿದ್ದಾರೆ? 2 ಸೈಟ್ ತೊಗೊಂಡಿದ್ದಾರೆ. ಫ್ಯಾಮಿಲಿ 48 ಸೈಟ್ ಬಂದಿದೆ. ನನ್ನ ವೈಫ್ದು ಜಾಗ ಹೋಗಿದೆ ಅಥವಾ ತೊಗೊಂಡಿದ್ದಾರೆ. 50:50 ಅನುಪಾತದ ಲೆಕ್ಕದಲ್ಲಿ ಅವರಿಗೆ ನಿವೇಶನ ಬರಬೇಕಾಗಿತ್ತು. ಅವ್ರಿಗೆ ಇನ್ಯಾವುದೋ ಪ್ಲೇಸಲ್ಲಿ ಡೆವಲಪ್ಡ್ ಆಗಿರೋ ಏರಿಯಾದಲ್ಲಿ ಅವ್ರಿಗೆ ನಿವೇಶನ ಬಂತು, ಅದಕ್ಕೆ ಮೌಲ್ಯ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಹೊಣೆ ಆಗ್ತಾನಾ? ಸ್ವಾಮಿ, ಅವರೇನು ದಡ್ರಲ್ಲ. ಓಕೆ, ಯಾವಾಗ ಜಮೀನು ಅಲಾಟ್ ಆಗಿತ್ತು, BJP ಸರ್ಕಾರ ಇದ್ದರೂ ಸಹ ಒಂದು ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂಥವ್ರು, ವಿರೋಧ ಪಕ್ಷದ ನಾಯಕರಾಗಿದ್ದರು. ನೆಲಮಂಗಲದಲ್ಲಿ ಜಮೀನು ಕಳ್ಕೊಂಡು ಇಂದಿರಾನಗರಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಅಷ್ಟು ದಡ್ರಾಗಾರೆ ತೊಗೊಳ್ಬೇಕಾದ್ರೆ ಗೊತ್ತಿರಬೇಕಲ್ವಾಗಾದ್ರೆ. ಅಂದಿನ ವಿರೋಧ ಪಕ್ಷದ ನಾಯಕರಿಗೆ BJP ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ, ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೆಲಮಂಗಲಲ್ಲಿ ಕಳ್ಕೊಂಡಿರ್ತಕ್ಕಂಥ ಜಮೀನಿಗೆ ಇಂದಿರಾನಗರ MG ರೋಡಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ಒಪ್ಕೊಬಿಟ್ರೆ ಹಾಗಾದ್ರೆ ನೋಡಿ, ಪ್ರಶ್ನೆ ಅದಲ್ಲ. ಇಲ್ಲಿ ಅಕ್ರಮ ಆಗಿದೆ, BJP ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಅದರಿಂದ ಪ್ರೊಟೆಕ್ಷನ್ ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು 5 ಜನ ಮುಖ್ಯಮಂತ್ರಿಗಳಾಗಿ ಹೋಗಿರ್ತಾರೆ ಈ ನಿವೇಶನ ಎಲ್ಲ ಹಂಚಿಕೆ ಆದಮೇಲೆ. ಅದರಲ್ಲಿ ನಿಮ್ಮ ತಂದೆಯವರು ಇರ್ತಾರೆ, ಶೆಟ್ಟರ್ ಅವರು ಇರ್ತಾರೆ, ಸದಾನಂದ ಗೌಡರು ಇರ್ತಾರೆ, ಕುಮಾರಸ್ವಾಮಿ ಅವರು ಆಗಿ ಹೋಗಿದ್ದಾರೆ. ಯಾಕೆ ಇಂಥ ಒಂದು ಅಕ್ರಮ ನಡೆದಿದ್ರು ಕೂಡ ನೀವೆಲ್ಲ ಸುಮ್ಮನೆ ಇದ್ರಿ? ಬಹಿರಂಗ ಆಗಿರ್ತಕ್ಕಂಥದ್ದು ಕಳೆದ ಕೆಲವು ತಿಂಗಳುಗಳ ಹಿಂದೆ. ಓಕೆ, ಇದೇನು ಸೈಟ್ ಅಲಾಟ್ಮೆಂಟ್ ಆಗಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಬಂದು ಬೆಂಗಳೂರಿನಲ್ಲಿ ಯಡಿಯೂರಪ್ಪನವ್ರು ಇದ್ದಾಗ ನಾವು ಅಥವಾ ಬೊಮ್ಮಾಯಿ ಇದ್ದಾಗ ಇದು ಅಲಾಟ್ಮೆಂಟ್ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗಳು ಫೈಲ್ ಬಂದಿದೆ, ತೋರಿಸಿ ಅದನ್ನು. ಯಾರೋ 2-3 ಜನ ಅಧಿಕಾರಿಗಳು ಮೋಡದಲ್ಲಿ ಕೂತ್ಕೊಂಡು ಅಕ್ರಮವಾಗಿ ಕೊಟ್ಟಿರ್ತಕ್ಕಂಥ ನಿವೇಶನಗಳಿದು. ಆ ರಾಜ್ಯದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೊತ್ತಿರ್ತದೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ತದೆ ಅಂತ ಏನಿದೆ. ಸರ್, ಇದೇ ಮಂಡ್ಯ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಕ್ಯಾಮ್ ಬಗ್ಗೆ ವಿಚಾರಗಳು ಬಂತು. CBI ಅವ್ರಿಗೂ ಕೊಟ್ಟರು, 50 ಪೈಸಾ ರಿಕವರಿ ಮಾಡಲಿಲ್ಲ CBIನವರು. ಬಾಯಿ ಬಿಟ್ಟರೆ BJP ಅವರು ಹೇಳೋದು CBI ಕೊಡಿ ಅಂತ ಹೇಳಿ. ವೇರಾಸ್ ವಾಲ್ಮೀಕಿ ಸ್ಕ್ಯಾಮಲ್ಲಿ ಒಂದು SITಗೆ ತನಿಖೆ ಕೊಟ್ಟಾಗ ಒಂದು 87 ಕೋಟಿವರೆಗೂ 50-60 ಕೋಟಿವರೆಗೂ ರಿಕವರಿ ಆದರೂ ಆಗಿದೆ. 50 ಪೈಸಾ ರಿಕವರಿ ಮಾಡಲಿಲ್ಲ ಇವರು. ಕತೆ ಮಾತಾಡ್ತಾರೆ BJP ಅವರು ಅಂತ ನೋಡ್ರಿ. ಈ ಗೊಡ್ಡು ಆರ್ಗ್ಯುಮೆಂಟ್ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ, ಈ ಹಗರಣವನ್ನು, ವಾಲ್ಮೀಕಿ ಹಗರಣವನ್ನು ಅಧಿಕಾರಿಗಳ ಮೇಲೆ ಹಾಕಿ ಈಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥ ಫೋಟೋಟಿಕ್ ಕೆಲಸದಿಂದ ನಾಳೆ ಇನ್ನೊಂದು 3-4 ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ರಮ ಆಗಿದೆ. ಅಕ್ರಮ ಆಗಲಿಲ್ಲ ಅಂತೇಳಿ ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇರಲಿಲ್ಲ. ಇವತ್ತು ನಾಗೇಂದ್ರ ಅವ್ರನ್ನ ಸ್ವಲ್ಪ ದಿನ ಇರಪ್ಪ, ನೀನು ರಾಜೀನಾಮೆ ಕೊಡು, ಎಲ್ಲವೂ ಕೂಡ SIT ಮೂಲಕ ಎಲ್ಲ ಮುಚ್ಚಾಕ್ತೀವಿ, ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಹೊರಿಸಿ ಅವರನ್ನ ಒಳಗೆ ಕಳಿಸೋಣ, ಆಮೇಲೆ ನೀವು ಮಂತ್ರಿ ಮಾಡ್ತೀವಿ ಅಂತೇಳಿ ಸಮಾಧಾನ ಮಾಡಿ ತಲೆ ಸವರ್ಬಿಟ್ಟು ಅವ್ನು ರಾಜೀನಾಮೆ ತೆಗೆದುಕೊಂಡಿರ್ತಕ್ಕಂಥದ್ದು ಗೊತ್ತಾಯ್ತಾ. ಹಾಗಾಗಿ ಇದರಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ, ಹಗರಣ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ಬಿಗಿಯಾಗಿ ತಗೊಂಡಿರೋದು ರಾಜ್ಯದ ಜನ ಕೂಡ ಇವತ್ತು ಪ್ರಶಂಸೆ ಪಡ್ತಾ ಇದ್ದಾರೆ. ಇವ್ರು ಏನಾರ ರಾಜಕೀಯ ಹೇಳಿಕೆಗಳನ್ನು ಕೊಡಲಿ, ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ CBI ತನಿಖೆ, ED ತನಿಖೆ ಮಾಡ್ತಾ ಇರ್ತಕ್ಕಂಥ ಪರಿಣಾಮ ಇವತ್ತು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ, ದುಡ್ಡು ಕೂಡ ವಾಪಸ್ ಬರ್ತಾ ಇದೆ.